ಚಿತ್ರಪುರ. ಈ ಚಿತ್ರಪುರದಲ್ಲಿ ವರ್ತಮಾನ ಕಾಲಕ್ಕೆ ದೊರೆಯಾಗಿ ವಿಜೃಂಭಿಸುತ್ತಾ ಇದ್ದವ ಸಮುದ್ರ ಸೇನ. ಅದು ನಾನಲ್ಲ, ನನ್ನ ಪ್ರೀತಿಯ ಅಗ್ರಜರಿದ್ದಾನೆ, ಅವನ ಪ್ರೀತಿಯ ತಮ್ಮನೇ ನಾನು. ಸಾಗರ ಸೇನ ನಾಮಕ ಈ ಅರಮನೆಯಲ್ಲಿ ಉತ್ತಮವಾದಂತಹ ಜೀವನವನ್ನು ಸಾಗಿಸುತ್ತಾ ಇದ್ದವ ನಾನು ಸತ್ಯ. ಹಾಗಂತ ನನ್ನ ಬದುಕಿನ ಕುರಿತಾಗಿ ಯೋಚನೆ ಮಾಡಿದ್ರೆ ಸ್ವಾಮಿ, ಪುರಾಣ ಪ್ರಸಂಗವನ್ನು ನೆನಪು ಮಾಡಬೇಕು. ಅದುವೇ ದ್ವಾಪರ ಯುಗದಲ್ಲಿ ನಡೆದಿರುವಂತಹ ಘಟನೆ. ವಿರಾಟ ನಗರಿಯಲ್ಲಿ ಅಧಿಕಾರಿಯಾಗಿ ಕಾಲವನ್ನ ಕಳೆಯುತ್ತಾ ಇದ್ದವ ಅವನೇ ಮತ್ಸ್ಯರಾಜ. ಅವನಿಗೊಬ್ಬ ಭಾವ ಇದ್ದ ಕೀಚಕ. ವಿರಾಟ ನಗರಿಯಲ್ಲಿ ಉತ್ತಮವಾದಂತಹ ಆಡಳಿತವನ್ನು ಮತ್ಸ್ಯರಾಜನಿಂದ ನಡೆದದ್ದೇ ಇದ್ರೆ ಆ ಭಾವನ ಬಲವೇ ಅದಕ್ಕೆ ಕಾರಣ. ಅವರಿಗಳ ಅಭಿಯೋಗ ಎನ್ನುವುದು ಆ ವಿರಾಟ ನಗರಿ ಆಗಲಿಲ್ಲ, ಈ ವರ್ತಮಾನ ಕಾಲದಲ್ಲಿಯೂ ಹಾಗೆ. ನಮ್ಮ ಈ ಚಿತ್ರಪುರಕ್ಕೆ ಅವರಿಗಳ ಅಭಿಯೋಗ ಆಗದೆ ಇರುವುದಕ್ಕೆ ವೈರಿ ಪಡೆಯವರು ನಮ್ಮ ನಗರಂತ ದೃಷ್ಟಿಯನ್ನ ವಹಿಸದೇ ಇರುವುದಕ್ಕೆ ಕಾರಣೀಕರ್ತ ಈ ಸಾಗರ ಸೇನ. ಸಾಗರ ಸೇನ ಒಬ್ಬ ಇದ್ದಾನೆ ಎಂಬ ಕಾರಣಕ್ಕಾಗಿ ಎಲ್ಲರೂ ಕೂಡ ಭಯಭೀತರಾಗಿ ಕಾಲವನ್ನ ಕಳೆಯುತ್ತಾ ಇದ್ದಾರೆ. ನಮ್ಮ ಅಣ್ಣನ ವ್ಯವಸ್ಥೆಗೆ ಯಾವುದೇ ಕುಂದುಕೊರತೆ ಬಾರದಿದ್ದ ಹಾಗೆ ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಸದಾಕಾಲ ಸುಖ ಸಂತೋಷದಲ್ಲಿ ಕಾಲವನ್ನ ಕಳೆಯುವುದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ ಎಂಬಲ್ಲಿಗೆ ನೆಮ್ಮದಿ ಮಾತ್ರ ಅಲ್ಲ, ನನ್ನ ವೈಯಕ್ತಿಕವಾದಂತಹ ಜೀವನ ಅದರ ಕುರಿತಾಗಿ ಯೋಚನೆ ಮಾಡಿದ್ರೆ ಸ್ವಾಮಿ, ಸನ್ಯಾಸಿಯ ಬದುಕನ್ನ ನಾನು ನಡೆಸ್ತಾ ಇದ್ದವ. ಕಾರಣ ಏನು? ಈ ಲೌಕಿಕವಾದಂತಹ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ಯಾವುದೇ ರೀತಿ ಬದುಕನ್ನು ನಡೆಸಿದ್ರು ಕೂಡ ಅದು ಶಾಶ್ವತವಲ್ಲ, ನಶ್ವರವಾದದ್ದು ಈ ಪ್ರಪಂಚ. ಕ್ಷಣಿಕವಾದಂತಹ ಸುಖದ ಕುರಿತಾಗಿ ಸ್ವಾರ್ಥ ಲಾಲಸೆಯನ್ನ ಇಟ್ಟುಕೊಂಡು ಬದುಕಬಾರದು ಎನ್ನುವ ಯೋಚನೆ ನನ್ನದ್ದು. ಹಾಗಂತ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು. ಅಲ್ಲ, ಬದುಕಬೇಕು ಹೇಗೆ ಕೇಳಿದ್ರೆ ಅಭಿಮಾನತ್ರಯಗಳನ್ನು ಅಳವಡಿಸಿಕೊಂಡು ಬದುಕಬೇಕು. ಒಂದು ದೈವಾಭಿಮಾನ, ಮತ್ತೊಂದು ದೇಶಾಭಿಮಾನ, ಮತ್ತೊಂದು ಜೀವಾಭಿಮಾನ. ಈ ಮೂರಾಭಿಮಾನಗಳನ್ನ ಯಾವಾತ ಅಳವಡಿಸಿಕೊಂಡು ಬದುಕ್ತಾನೋ ಆತ ಸನ್ಯಾಸಿಯಾಗಿ ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯ. ಆ ಮಟ್ಟಿಗೆ ನನಗೂ ನನ್ನ ಬದುಕಿನ ಕುರಿತಾಗಿ ನೆಮ್ಮದಿ ಉಂಟು. ಮತ್ತೊಂದು ವಿಶೇಷ ಕೇಳ್ತೀರ, ನಮ್ಮ ನಾಡಿನಲ್ಲಿ ಯಾರಿಗೆ ಯಾವುದೇ ಸಮಸ್ಯೆ ಬರಲಿ ಪ್ರಥಮ ದೂರಿಡುವುದು ಅಣ್ಣನಿಗಲ್ಲ, ಅಣ್ಣ ಅರಸನಾದರೂ ನನಗೆ ಬರ್ತದೆ ವಿಷಯ. ಯಾಕೆ? ಆದಷ್ಟು ಬೇಗ ಆ ಸಮಸ್ಯೆ ದೂರ ಆಗುತ್ತದೆ ಅಂತ. ಇವತ್ತು ಹಾಗೆ ಯಾರಿಗಾದ್ರೂ ಸಮಸ್ಯೆ ಇದ್ರೆ ಬರ್ಬೋದು, ನೋಡೋಣ.